ನಮಸ್ಕಾರ. ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಎಲ್.ಆರ್. ಶಿವರಾಮೇಗೌಡರು ಹೆಸರು ಕೇಳಿರ್ಬೇಕಲ್ಲ. ಬಹಳ ಹಿಂದೆ ತುಂಬ ಚಾಲ್ತಿಯಲ್ಲಿದ್ದ ಹೆಸರು. ಆಮೇಲೆ ಒಂದಿಷ್ಟು ವರ್ಷ ಎಲ್ಲೋ ಮಾಯವಾಗಿ ಹೋಗಿತ್ತು. ಈಗ ದಿಢೀರನೇ ಮತ್ತೆ ಗೌಡ್ರ ಹೆಸರು ಜೋರಾಗಿ ಕೇಳಿಬರ್ತಾ ಇದೆ. ಅದೇ ಪೆನ್ಡ್ರೈವ್ ಕೇಸ್ನಲ್ಲಿ. ಅವ್ರಿಗೆ ಯಾಕ್ರಿ ಬೇಕಿತ್ತು ಈ ದಂಧೆ ಅಂತ ಬೈಕೋಬೇಡಿ. ಅವರಿಗೂ ಪೆನ್ಡ್ರೈವ್ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಏನೂ ಸಂಬಂಧ ಇದೆ. ಒಟ್ಟಾರೆ ಕನ್ಫ್ಯೂಷನ್. ಹಾನೆಸ್ಟ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಶಿವರಾಮೇಗೌಡರು ಯಾಕೆ ಇದರಲ್ಲಿ ತಗಲ ಹಾಕ್ಕೊಂಡ್ರು ಅಂತ. ಪ್ರಜ್ವಲ್ ರೇವಣ್ಣನಿಂದ ಹೆಣ್ಣು ಮಕ್ಕಳಿಗಾದ ಆಘಾತಕಾರಿ ದೌರ್ಜನ್ಯ ಒಂದು ಕಡೆ ಆದರೆ, ಯಾವ ಹೆಣ್ಣು ಮಕ್ಕಳದು ಮುಖ ಮುಸುಕು ಮಾಡದೆ ವಿಡಿಯೋ ವೈರಲ್ ಮಾಡಿದ ಖದೀಮರು ಯಾರು ಅನ್ನೋ ಚರ್ಚೆ ಮತ್ತೊಂದು ಕಡೆ ನಡೀತಿರೋವಾಗಲೇ ಬಿಸಿ ಬಿಸಿ ಚರ್ಚೆಗೆ ಬೆಂಕಿ ಸುರಿದವರು ಹೊಳೆ ನರಸೀಪುರ ಮೂಲದ ವಕೀಲ ದೇವರಾಜೇಗೌಡ. ಎಲ್.ಆರ್. ಶಿವರಾಮೇಗೌಡರ ಹೆಸರು ತಗಲಾಕೊಂಡಿದ್ದೇ ಆಗ. ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ದೇವರಾಜೇಗೌಡ ಅವರು ಬಿಚ್ಚಿಟ್ಟಿದ್ದು ಒಂದು ಟೆಲಿಫೋನ್ ಸಂಭಾಷಣೆಯನ್ನು. ಅದು ದೇವರಾಜೇಗೌಡ, ಎಲ್.ಆರ್. ಶಿವರಾಮೇಗೌಡ ಮತ್ತು KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಡುವೆ ನಡೆದದ್ದು ಅಂತ ಅವರೇ ಹೇಳಿದಂಥ ಸಂಭಾಷಣೆಯ ಒಂದು ತುಣುಕು. ಕೊಡ್ತೀನಿ ನೋಡಿ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಣ್ಣ. ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರಿಲ್ಲರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ. ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಮ್ದು. ಹೇಳಿ ಅಣ್ಣ. ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ, ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾಗ ಯಾವ ತರ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ, ಆಮೇಲೆ ಎರಡನೇದಾಗ ಅಣ್ಣ, ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ, ಇದು ಸೀರಿಯಸ್ ಅಫೆನ್ಸ್ ಆಗ್ತದಾನೆ ಅದು. ಸೊ ಆತರ ಅವರು ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರು. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋರು ಸದ್ಯ ಅವರ ಕರ್ಕ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ. ಶಿವರಾಮೇಗೌಡ್ರೆ ತಮಗೆ ಫೋನ್ ಮಾಡಿದ್ದು, ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡಿಸಿದ್ದು ಅಂತ ದೇವರಾಜೇಗೌಡರು ಹೇಳ್ದಿಂದಂಗೆ ಶಿವರಾಮೇಗೌಡರು ಕಕ್ಕಾಬಿಕ್ಕಿಯಾದರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಗೌಡ್ರು ಯಾಕೆ ದೊಡ್ಡ ಗೌಡ್ರ ಮನೆ ವಿಷಯದಲ್ಲಿ ತಗಲಾಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ತುಂಬ ಜನರ ಮನಸ್ಸಲ್ಲಿ ಹುಟ್ಟಿದ್ದಂತೂ ನಿಜ. ಅದನ್ನು ಕ್ಲಿಯರ್ ಮಾಡಿಬಿಡೋಣ ಅಂತ ಅಂದ್ಕೊಂಡೋ ಏನೋ ಶಿವರಾಮೇಗೌಡರು ದಿಢೀರಂತ ತಾವೂ ಒಂದು ಪತ್ರಿಕಾಗೋಷ್ಠಿ ಕರೆದು ಮೈಕ್ ಹಿಡ್ಕೊಂಡು ಕೂತೇ ಬಿಟ್ರು. ಮುಂದಿಂದು ಗೊತ್ತಿರೋ ಕಥೆನೇ ಬಿಡಿ. ದೇವರಾಜೇಗೌಡ ಹೇಳಿದ್ದೆಲ್ಲ ಸುಳ್ಳು ಅಂತ ಅವರು ಪರಿಪರಿಯಾಗಿ ಬಿಡಿಸಿ ಹೇಳಿದ್ರೂ ಕೂಡ ತಾವು ಡಿ.ಕೆ.ಶಿ ಜೊತೆ ದೇವರಾಜೇಗೌಡರಿಗೆ ಮಾತಾಡಿಸಿದ್ದು ಸುಳ್ಳು ಅಂತ ಹೇಳಲಿಲ್ಲ. ಅಲ್ಲಿಗೆ ಶಿವರಾಮೇಗೌಡರು ಅದು ಹೆಂಗೋ ತಗಲಾಕೊಂಡಿದ್ದಾರೆ ಅನ್ನೋದಂತೂ ಕ್ಲಿಯರ್ ಆಯಿತು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಯಾರೋ ಅನಾಮಿಕರಿಂದ ಇನ್ನೊಂದು ಆಡಿಯೋ ಪೆನ್ಡ್ರೈವ್ ಹೊರಗೆ ಬಂತಲ್ಲ. ಅದರಲ್ಲೂ ಶಿವರಾಮೇಗೌಡರದ್ದೇ ಅನ್ನೋ ಥರದ ಧ್ವನಿ. ಅಲ್ಲಿನ ಮಾತುಕತೆಯಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಕೇಸಿನ ವಿಷಯ ಅಷ್ಟೇ ಇರಲಿಲ್ಲ. ದೇವೇಗೌಡರ ಸಾವು, HDK ಕುತಂತ್ರ, ಅಮಿತ್ ಶಾ, ಇನ್ನೂ ಏನೇನೋ ಇದ್ವು. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ
ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾಳಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾಳಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ವಿಡಿಯೋಗಳಿದೆ. ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನು ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಅದೇನು ನೀವು ಲಾಯರ್ ಅಲ್ವಾ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಈ ಆಡಿಯೋದಲ್ಲಿರೋ ಧ್ವನಿ ಶಿವರಾಮೇಗೌಡರದ್ದು ಹೌದೋ ಅಲ್ವೋ ಅನ್ನೋ ಜಡ್ಜ್ಮೆಂಟ್ ಅವರವರ ಭಾವಕ್ಕೆ ಬಿಟ್ಟಿದ್ದು ಬಿಡಿ. ಆದರೆ ಆ ಧ್ವನಿಗೆ ಅವರ ಧ್ವನಿ ಹೋಲಿಕೆ ಇದೆ ಅಂತ ಅನ್ನಿಸೋದಂತೂ ಸ್ಪಷ್ಟ. ಇರಲಿ, ಈಗ ವಿಚಾರಕ್ಕೆ ಬರೋಣ. ಹೀಗೆ ಇದ್ದಕ್ಕಿದ್ದ ಹಾಗೆ ಕಾಂಟ್ರವರ್ಸಿನ ಮೈಮೇಲೆ ಎಳ್ಕೊಂಡು ಮೀಡಿಯಾ ಮುಂದೆ ಬಂದ್ರಲ್ಲ ಶಿವರಾಮೇಗೌಡರು, ಅವರು ನಿಜವಾದ ನಿಯತ್ತು ಯಾವ ಪಾರ್ಟಿಲಿದೆ, ಅವರು ಯಾರ ಕಡೆಯವರು, ಅವರಿಗೆ ಶತ್ರು ಯಾರು ಅಂತೆಲ್ಲ ಹುಡುಕ್ತಾ ಹೋದರೆ ಒಂದು ದೊಡ್ಡ ಕಲರ್ಫುಲ್ ಪಿಕ್ಚರ್ ಕಣ್ಣಿಗೆ ಕಾಣುತ್ತೆ. ತನ್ನ ಪರಿಸರಕ್ಕೆ ತಕ್ಕ ಹಾಗೆ ತನ್ನ ಮೈ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತಲ್ಲ ಉಸಿರುವಳ್ಳಿ, ಯಾಕೋ ಏನೋ ಅದರ ನೆನಪಾಗ್ಬಿಡುತ್ತೆ. ಇವರು ಎಲ್ಲ ಪಕ್ಷದಲ್ಲೂ ಇದ್ದವರು, ಎಲ್ಲ ಬಣ್ಣದ ಶಾಲುಗಳನ್ನು ಹಾಕ್ಕೊಂಡವರು, ಎಲ್ಲ ಕಡೆನೂ ಫ್ರೆಂಡ್ಸ್ ಎನಿಮೀಸ್ನ ಸಮಾನ ಪ್ರಮಾಣದಲ್ಲಿ ಇಟ್ಕೊಂಡಿರೋರು. ಹಾಗಾಗಿ ಈ ಕ್ಷಣಕ್ಕೆ ಇವರ ಫ್ರೆಂಡ್ ಯಾರು, ಮುಂದಿನ ಸೆಕೆಂಡ್ನಲ್ಲಿ ಇನ್ಯಾರು ಅಂತ ಗೆಸ್ ಮಾಡೋದು ಅಸಾಧ್ಯ. ತಮಾಷೆ ಏನಂದರೆ, ಇವರು ಯಾವುದಾದ್ರೂ ಪಕ್ಷಕ್ಕೆ ತಾವು ರಾಜೀನಾಮೆ ಕೊಟ್ಟಿರೋದಾಗಿ ಹೇಳಿದ ಮೇಲೇ ಇವರು ಆ ಪಕ್ಷದಲ್ಲಿದ್ದರು ಅಂತ ಜನಕ್ಕೆ ಗೊತ್ತಾಗೋದು. ಶಿವರಾಮೇಗೌಡರು ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರದವರು. ಅಲ್ಲಿಂದಲೇ 2 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ನಾಗಮಂಗಲದಲ್ಲಿ ಅದೊಂದು ಸಲ ತಮ್ಮ ಚುನಾವಣಾ ಪ್ರಚಾರಕ್ಕೆ ಆರ್ಕೆಸ್ಟ್ರಾ ಕರೆಸಿ ಅಶ್ಲೀಲ ಡ್ಯಾನ್ಸ್ ಮಾಡಿಸಿದ ಮೇಲೆ ಪಾಪ ನಂಗಾನಾಚ್ ಕುಖ್ಯಾತಿಯನ್ನು ತಮ್ಮ ಹೆಸರಿಗೆ ಅಂಟಿಸ್ಕೊಂಡವರು. 1992ರಲ್ಲಿ ನಡೆದ ಪತ್ರಕರ್ತ ಕೆಂಚನಹಳ್ಳಿ ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ಹೇಗೋ ತಗಲಾಕೊಂಡು ಅರೆಸ್ಟ್ ಕೂಡ ಆಗಿದ್ದವರು. ಆದರೆ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಬಂದ ಮೇಲೆ ನಿರಾಳವಾಗಿ ಕುತ್ತಿಗೆಗೆ ಶಲ್ಯ ಸುತ್ತಕೊಂಡು ಮತ್ತೆ ರಾಜಕೀಯ ಪಡಸಾಲೆಯಲ್ಲಿ ಓಡಾಡತೊಡಗಿದವರು. ತೀರಾ ಇತ್ತೀಚೆಗೆ 2023ರಲ್ಲಿ ಕಾನೂನು ಬಾಹಿರವಾಗಿ ಸಾಲ ಪಡೆದ ಆರೋಪವೂ ಗೌಡ್ರ ವಿರುದ್ಧ ಕೇಳಿಬಂದಿತ್ತು. ಮೊದಲ ಸಲ ಇವರು ಶಾಸಕರಾಗಿ ಆಯ್ಕೆಯಾಗೋದಕ್ಕೂ ಮುಂಚೆ ಕಟ್ಟ ಕಾಂಗ್ರೆಸ್ಸಿಗ. ಆದರೆ MLA ಟಿಕೆಟ್ ಸಿಗದಿದ್ದರಿಂದ 2 ಸಲ ಪಕ್ಷೇತರರಾಗಿ 1989 ಮತ್ತು 1994ರಲ್ಲಿ MLA ಆಗಿದ್ದರು. ಆಮೇಲೆ ಅಚಾನಕ್ಕಾಗಿ ಮಂಡ್ಯದ ಬೈ ಎಲೆಕ್ಷನಲ್ಲಿ ಗೆದ್ದು 6 ತಿಂಗಳ ಕಾಲ ಸಂಸದನಾಗೋ ಬಂಪರ್ ಅವಕಾಶವೂ ಶಿವರಾಮೇಗೌಡರಿಗೆ ಒದಗಿ ಬಂತು. ಆದರೆ ಆಮೇಲಿನ ಮಹಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದಾಗ JDSನಿಂದ ಹೊರಕ್ಕೆ ಹಾರಿದ್ರು. 2018ರಲ್ಲಿ ಮಗ ಚೇತನ್ ಗೌಡ ಅವರಿಗೆ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ತಗೊಂಡರಾದರೂ ಆ ಪಾರ್ಟಿಲೂ ತುಂಬ ದಿನ ಉಳಿಲಿಲ್ಲ. ಸರಾಗವಾಗಿ ಹೋಗಿ BJP ಸೇರಿಕೊಂಡು ಅಧಿಕಾರದಲ್ಲಿ ಕೂತರು. BJP ಅಧಿಕಾರ ಹೋದ್ಮೇಲೆ ಅಷ್ಟೇ ಸರಾಗವಾಗಿ BJPನೂ ಬಿಟ್ಟರು. ಇಷ್ಟೆಲ್ಲ ಜೂಟಾಟ ಆಡಿರೋ ಶಿವರಾಮೇಗೌಡರು ಈಗ ಸದ್ಯಕ್ಕೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ನ ಪಾಳಯದಲ್ಲಿ DK ಶಿವಕುಮಾರ್ ಗುಂಪಿನಲ್ಲಿ ಇದ್ದಾರೆ ಅನ್ನೋದು ಸುದ್ದಿ. ಹೆಂಗೂ ಕರೆಕ್ಟ್ ಟೈಮಿಗೆ ಪ್ರಜ್ವಲ್ ರೇವಣ್ಣ ಹಗರಣ ಸ್ಫೋಟವಾಯ್ತಲ್ಲ, ಆಗ ತಮ್ಮ ಚಾಲಾಕಿತನನ ಅಥವಾ ನಿಷ್ಠೆಯನ್ನು ತೋರಿಸೋಕೆ ಏನೋ ತಲೆ ಕೆಡಿಸ್ಕೊಂಡು ದೇವರಾಜೇಗೌಡರನ್ನ DKಶ ಮುಂದೆ ಕೂರಿಸಿ ಒಂದು ಪೊಲಿಟಿಕಲ್ ಗೇಮ್ ಆಡೋಕ್ಕೆ ಹೋದರು. ತಗಲಾಕೊಂಡ್ರು ಅನ್ನೋದು ಒಂದು ಥಿಯರಿ ಅನ್ನೋಕ್ಕಿಂತ ರಾಜಕೀಯ ಬಲ್ಲವರು ಮಾಡ್ತಿರೋ ವಿಶ್ಲೇಷಣೆ ಅನ್ನಬಹುದೇನೋ. ಬಟ್ ಅದೇನೇ ಇರಲಿ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಡು ಹಾಗೆ ಕಾಣ್ತಿದೆ ಶಿವರಾಮೇಗೌಡರ ಪರಿಸ್ಥಿತಿ. ಈ ಶಿವರಾಮೇಗೌಡರಿಗೆ ತಾವು ಸರ್ವ ಪಕ್ಷಗಳ ನಾಯಕ ಅನ್ನೋ ಒಂದು ಗುಂಗು ಇದೆ ಅಂತ ಅವರ ಆಪ್ತರೇ ಆಡ್ಕೊಳ್ತಾರೆ. ತಾವು ಯಾವಾಗ ಯಾರ ಪರ ಬೇಕಾದರೂ ನಿಂತ್ಕೋಬಹುದು, ಯಾರ ವಿರುದ್ಧ ಏನು ಬೇಕಾದರೂ ಮಾಡಬಹುದು ಅನ್ನೋ ಧಾಷ್ಟ್ಯ ಬರೋದು ಇಂಥದ್ದೊಂದು ಗುಂಗು ಇದ್ದಾಗಲೇ. ಈಗಿನ ಪ್ರಶ್ನೆ,
ಅವರ ಈಗಿನ ಶತ್ರುಗಳು ದೊಡ್ಡ ಗೌಡರ ಕುಟುಂಬದವರ? ಅದು ನಿಜ ಆದರೆ ಅದಕ್ಕೇನು ಕಾರಣ? ಅದಕ್ಕೆ ಏನೇ ಕಾರಣ ಇದ್ದರೂ ಅವ್ರನ್ನ ಮುಂದೆ ಬಿಟ್ಟು ಹಿಂದಿನಿಂದ ಸೂತ್ರ ಆಡಿಸ್ತಾ ಇರೋರು ಯಾರು? ಇವೆಲ್ಲಕ್ಕಿಂತ ಮುಖ್ಯವಾಗಿ ಏನೂ ತಪ್ಪು ಮಾಡದೆ ಯಾರದೋ ಆಟಕ್ಕೆ ಬಲಿಯಾಗಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋ ಉದ್ದೇಶ ಇವರಲ್ಲಿ ಯಾರಿಗಾದರೂ ಸ್ವಲ್ಪವಾದರೂ ಇದೆಯಾ ಅಂತ ನೀವೇ ಯೋಚನೆ ಮಾಡಿ. ನಮಸ್ಕಾರ.